ಸ್ನೇಹಿತರೆ ನಮಸ್ಕಾರ. ನೆಲಮಂಗಲ ತಾಲೂಕಿನ ಸಮಸ್ತರಿಗೂ ಕೂಡ ಈ ಭಾಸ್ಕರ್ ಪ್ರಸಾದ್ ಮಾಡುವಂತಹ ಧನ್ಯವಾದಗಳು. ಅಯ್ಯೋ ಪಾಪ ಚಿಕ್ಕ ನರಸಿಂಹಯ್ಯ ಅನ್ನುವ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆ ಅಯ್ಯೋ ಪಾಪ ಚಿಕ್ಕ ನರಸಿಂಹಯ್ಯ ಅಂತಂದರೆ, ಈ ಚಿಕ್ಕ ನರಸಿಂಹಯ್ಯನವರು ಬೇರೆ ಯಾರೂ ಅಲ್ಲ, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿರುವಂತಹ ASI, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ. ಅಯ್ಯೋ ಪಾಪ ಚಿಕ್ಕ ನರಸಿಂಹಯ್ಯ ಯಾಕೆ, ಇದು ಪ್ರಶ್ನೆ. ಕಳೆದ ವಾರ ಹಂಚಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಮೇಲೆ ಒಂದು ಫ್ಲೆಕ್ಸ್ ಕಟ್ಟುವಂತಹ ವಿಚಾರದಲ್ಲಿ ಆ ಹಾಲು ಒಕ್ಕೂಟದ ಅಂದರೆ ಆ ಕಚೇರಿಯ ಕಾರ್ಯದರ್ಶಿ ಅಂಜನಮೂರ್ತಿ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಬೆಂಬಲಿಗರ ನಡುವೆ ಒಂದು ಸಣ್ಣ ವೈಮನಸ್ಯ ನಡೆದಿತ್ತು. ಸಣ್ಣ ವೈಮನಸ್ಯ, ಅಲ್ಲೇನು ದೊಂಬಿ ಆಗಲಿಲ್ಲ, ಮಚ್ಚು ಕುಡುಗೋಲು ಹಿಡ್ಕೊಂಡು ಹೊಡೆದಾಡಲಿಲ್ಲ, ಬಡ್ದಾಡಲಿಲ್ಲ, ಏನೇನೂ ಆಗಲಿಲ್ಲ. ಒಂದು ಫ್ಲೆಕ್ಸ್ ಕಟ್ಟೋ ವಿಚಾರಕ್ಕೆ. ಏನು ಫ್ಲೆಕ್ಸು? ಹಾಲು ಒಕ್ಕೂಟಕ್ಕೆ ಯಾರೋ ಒಬ್ಬ ವ್ಯಕ್ತಿಯನ್ನು ನಾಮಿನೇಟ್ ಮಾಡಿಸಿದ್ದಾರೆ ಶಾಸಕರು. ಅವರ ಶುಭಾಶಯ ಕೋರಿ ಫ್ಲೆಕ್ಸ್ಗಳನ್ನ ಎಲ್ಲ ಕಡೆ ಕಟ್ಕೊಂಡು ಬಂದಿದ್ದಾರೆ. ಅದು ಪಬ್ಲಿಕ್ ಜಾಗದಲ್ಲಿ ಕಟ್ಟಬೇಕು. ಕಟ್ಟೋದಕ್ಕೆ ಕೆಲವು ಪ್ರೊಸೀಜರ್ಗಳಿದ್ದಾವೆ, ಅನುಮತಿಗಳನ್ನ ತಗೋಬೇಕಾಗ್ತದೆ, ಅದಕ್ಕೆ ಬೇಕಾದಂಥ ಶುಲ್ಕಗಳನ್ನು ಕಟ್ಟಬೇಕಾಗ್ತದೆ. ಆದರೆ ನೆಲಮಂಗಲದಲ್ಲಿ ಅದೆಲ್ಲವನ್ನು ಗಾಳಿಗೆ ತೂರಲಾಗಿದೆ. ಯಾರೂ ಆ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಎಲ್ಲವೂ ಅಧ್ವಾನ ಆಗೋಗಿದೆ. ಒಟ್ಟಾರೆ ನೆಲಮಂಗಲ ತಾಲೂಕಿನ ಶಾಂತಿ, ಸುವ್ಯವಸ್ಥೆ, ಕಾನೂನು ಎಲ್ಲವೂ ಅಧ್ವಾನ ಆಗೋಗಿದೆ. ರಾಜಕಾರಣವೂ ಅಧ್ವಾನವಾಗೋಗಿದೆ. ಗೆಳೆತನ, ಪ್ರೀತಿ, ವಿಶ್ವಾಸ, ಸಂಬಂಧಗಳು ಕೂಡ ಹಾಳಾಗೋಗಿದ್ದಾವೆ. ಯಾಕೆ? ಇಲ್ಲಿನ ರಾಜಕಾರಣ ಹಂಗೆ ಮಾಡ್ತಾ ಇದೆ. ಸರಿ, ಈ ಫ್ಲೆಕ್ಸ್ ಗಲಾಟೆ ನಡೆಯುವಂಥ ಸಂದರ್ಭಕ್ಕೆ ಸರಿಯಾಗಿ ಹಾಲು ಒಕ್ಕೂಟದ ಕಾರ್ಯದರ್ಶಿಯಾಗಿದ್ದಂತಹ ಅಂಜನಮೂರ್ತಿ ಈ ಕಟ್ಟಡದ ಮೇಲೆ ಫ್ಲೆಕ್ಸ್ ಕಟ್ಟುವ ಹಾಗಿಲ್ಲ. ಈ ಹಾಲು ಒಕ್ಕೂಟಕ್ಕೆ ತನ್ನದೇ ಆದಂಥ ಒಂದು ಕಾರ್ಯಕಾರಿ ಮಂಡಳಿ ಅಂತಿರ್ತದೆ, ಅಥವಾ ಆಡಳಿತ ಮಂಡಳಿ ಅಂತಿರ್ತದೆ. ಅದಕ್ಕೆ ಅವರು ಅನುಮತಿ ತಗೋಬೇಕಾಗ್ತದೆ. ಏಕಾಏಕಿ ಅದೊಂದು ಸಾರ್ವಜನಿಕ ಆಸ್ತಿ, ಅದು ರೈತರ ಆಸ್ತಿ, ಅದೊಂದು ಪ್ರೈವೇಟ್ ಲಿಮಿಟೆಡ್. ಅದ್ರ ಮೇಲೆ ಯಾರೋ ಏನೋ ಬಂದು ಬರೆದು ಬಿಡೋದು, ಕಟ್ಟಿಬಿಡೋದು ಮಾಡೋಕ್ಕಾಗಲ್ಲ. ಅನುಮತಿಯನ್ನು ತಗೋಬೇಕಾಗ್ತದೆ. ಹಾಗಾಗಿ ನೀವು ಇಲ್ಲಿ ಕಟ್ಟಬೇಡ್ರಪ್ಪ ಅಂತ ಹೇಳಿದ್ದಾನೆ. ಆದರೂ ಬಲವಂತವಾಗಿ, ಬಲಾತ್ಕಾರವಾಗಿ ನನ್ನ ಹಿಂದೆ ದ ಕಿಂಗ್ ಇದ್ದಾರೆ ಅನ್ನುವಂಥ ಅಹಂಕಾರಕ್ಕೆ ಒಳಗಾದಂಥ ವ್ಯಕ್ತಿ ಹೋಗಿ ಫ್ಲೆಕ್ಸನ್ನು ಕಟ್ಟಿದ್ದಾರೆ. ಅಂಜನಮೂರ್ತಿ ಅದನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಇದು ಮಹಾ ಅಪರಾಧವಾಗಿದೆ. ಶಾಸಕರ ಗಮನಕ್ಕೆ ಹೋಗುತ್ತೆ. ಒನ್ಸ್ ಅಗೈನ್ ಪೊಲೀಸ್ ಠಾಣೆಗೆ ಒತ್ತಡ ಬರುತ್ತೆ. ಪೊಲೀಸ್ನವರು ಹೋಗಿ ಏನಾಗಿದೆ, ನಿಜವಾದ ಪರಿಸ್ಥಿತಿ ಏನು, ಫ್ಲೆಕ್ಸ್ ಕಟ್ಟೋಕೆ ಹೋದವ್ರು ಯಾರು, ಆ ಫ್ಲೆಕ್ಸ್ ಕಟ್ಟೋದಕ್ಕೆ ಸೂಕ್ತವಾದಂತಹ ಪ್ರಾಧಿಕಾರದಿಂದ ಅಥವಾ ಸ್ಥಳೀಯ ಸಂಸ್ಥೆಯಿಂದ ಪರ್ಮಿಷನನ್ನು ಪಡೆದಿದ್ರಾ, ಶುಲ್ಕವನ್ನು ಕಟ್ಟಿದ್ರಾ, ಹಾಲು ಒಕ್ಕೂಟದ ಅಧಿಕಾರಿಗಳಿಂದಾಗಲಿ ಅಥವಾ ಆಡಳಿತ ಮಂಡಳಿಯಿಂದಾಗಲಿ ಅನುಮತಿಯನ್ನು ಪಡೆದಿದ್ರಾ, ಏನೂ ಪರಿಶೀಲನೆ ಮಾಡಲಿಲ್ಲ. ರಾಜಕೀಯ ಒತ್ತಡ. ಅಂಜನಮೂರ್ತಿಗೆ ಫೋನ್ ಮೂಲಕ ಕಿರುಕುಳ ಕೊಡೋಕ್ಕೆ ಶುರು ಮಾಡಿದ್ರು. ಪೊಲೀಸ್ ಠಾಣೆಗೆ ಬಾ ಅಂದರು. ಅಂಜನಮೂರ್ತಿ ಬರಲಿಲ್ಲ. ಕಾರ್ಯದರ್ಶಿ ಯಾಕೆ ಬರಬೇಕು? ಸರಿ, ಆತನ ಮೇಲೆ BNS 126, 130 ಅನುಸಾರವಾಗಿ ನೋಟಿಸನ್ನು ಹೊರಡಿಸ್ತಾರೆ. ಅದರಲ್ಲಿ ಸ್ವತಃ ದೂರುದಾರರಾದಂತಹ ಚಿಕ್ಕ ನರಸಿಂಹಯ್ಯನವರು ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಆರೋಪಿ ಅಂಜನಮೂರ್ತಿ ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂಥದ್ದು, ನಾಗರಿಕರ ಮಧ್ಯೆ ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು, ಭಯವನ್ನು ಉಂಟು ಮಾಡುವಂಥದ್ದು, ಸಮಾಜದ ಗ್ರಾಮದ ಶಾಂತಿಯನ್ನು ಕದಡುವಂಥದ್ದು, ಒಂದು ರೀತಿಯಾದಂತಹ ಟೆರರಿಸಮ್, ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದಾನೆ ಅನ್ನುವಂತಹ ಅರ್ಥದ ಪದಗಳನ್ನು ಉಪಯೋಗಿಸಿ ಒಂದು ದೂರನ್ನು ಸಿದ್ಧಪಡಿಸಿ ಆತನ ಮೇಲೆ BNS 126, 130 ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸನ್ಮಾನ್ಯ SP ಅವರಿಗೆ, ಗೌರವಾನ್ವಿತ ಘನತೆಯುಕ್ತ SP ಅವರಿಗೆ ದೂರನ್ನು ಸಲ್ಲಿಸ್ತಾರೆ. SP ಅವ್ರ ಕಡೆಯಿಂದ ನೋಟಿಸ್ ಬರುತ್ತೆ. ಅಂಜನಮೂರ್ತಿ ತನ್ನ ವಕೀಲರ ಜೊತೆಯಲ್ಲಿ SP ಅವ್ರನ್ನ ಭೇಟಿ ಮಾಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂತಂದರೆ, ನೀವು ಇನ್ನು ಮುಂದೆ ಗ್ರಾಮದಲ್ಲಿ ಶಾಂತಿಯನ್ನು ಕದಡುವಂತಹ
ಮತ್ತು ಭಯವನ್ನು ಉಂಟು ಮಾಡುವಂತಹ ಯಾವುದೇ ಅಹಿತಕರ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕು, 5 ಲಕ್ಷ ರೂಪಾಯಿ ಬಾಂಡನ್ನು ಬರ್ಕೊಡ್ಬೇಕು ಅನ್ನುವಂಥ ಒಂದು ವಿಚಾರ ಇರುತ್ತೆ. ಆಂಜನೇಯಮೂರ್ತಿ ನಾನೇನು ತಪ್ಪೇ ಮಾಡಿಲ್ಲ, ಅವರು ಫ್ಲೆಕ್ಸ್ ಕಟ್ಟಕ್ಕೆ ಬಂದ್ರಲ್ಲ ಅವ್ರು ತಪ್ಪು ಮಾಡಿದ್ದು, ಅನುಮತಿ ಅವ್ರ ಹತ್ರ ಇಲ್ಲ, ಶುಲ್ಕ ಕಟ್ಟಿಲ್ಲ, ಸರ್ಕಾರಿ ಅಂದರೆ ಜನರದು ಸಾರ್ವಜನಿಕ ಆಸ್ತಿ, ಇಲ್ಲೊಂದು ಆಡಳಿತ ಮಂಡಳಿ ಇದೆ, ಇಲ್ಲಿ ಯಾರೋ ಏನೋ ಬಂದು ಮಾಡಿಕೊಟ್ರೆ ಅವಕಾಶ ಕೊಡೋಕ್ಕಾಗಲ್ಲ ಅನ್ನೋದನ್ನು ತಡೆದಿದ್ದು ಅಪರಾಧ ಅಲ್ಲ, ಅದು ಕಾನೂನದು. ಮತ್ತೆ ಏನು ದೂರರಾದ ಚಿಕ್ಕನರಸಿಂಹಯ್ಯನವರು ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ, ನಾನು ಶಾಂತಿ ಕದಡುವಂಥದ್ದು, ನಾನು ಭಯವನ್ನು ಉಂಟು ಮಾಡುವಂಥದ್ದು, ಹಲವಾರು ಪ್ರಕರಣಗಳಲ್ಲಿ ಭಾಗವಹಿಸಿರುವಂಥದ್ದು ಅಂತ ಏನು ಹೇಳ್ತಿದ್ದಾರೆ, ಇದಕ್ಕೆಲ್ಲ ದಾಖಲೆಗಳನ್ನ ಕೊಡಬೇಕು ಸ್ವಾಮಿ. ನನ್ನ ಮೇಲೆ ಆಂಜನೇಯಮೂರ್ತಿ ಆದ ನನ್ನ ಮೇಲೆ ಇದುವರೆಗೂ ಯಾರಾದರೂ ಎಷ್ಟಾದರೂ ದೂರುಗಳನ್ನು ನೀಡಿದ್ದಾರೆಯೇ? ನೀವು ಅದಕ್ಕೆ NCRಗಳನ್ನ ಮಾಡಿದ್ದೀರಾ? ನನ್ನ ಮೇಲೆ ಇದುವರೆಗೂ ಎಷ್ಟು FIRಗಳಿದ್ದಾವೆ? ನನ್ನ ಮೇಲೆ ಎಷ್ಟು ಕನ್ವಿಕ್ಷನ್ ಆಗಿದೆ? ನನ್ನ ಮೇಲೆ ಕೋರ್ಟಲ್ಲಿರುವಂಥ ಪ್ರಕರಣಗಳ ಸಂಖ್ಯೆ ಎಷ್ಟು? ನಾನು ಎಲ್ಲೆಲ್ಲಿ ಯಾವಾಗ ಗಲಭೆಗಳನ್ನು ಮಾಡಿದ್ದೆ? ಯಾವಾಗೆಲ್ಲ ನೀವು ನನ್ನ ಅರೆಸ್ಟ್ ಮಾಡಿ ನನಗೆ ತಿಳುವಳಿಕೆಯನ್ನು ಕೊಟ್ಟಿದ್ರಿ? ನನ್ನ ಮಾಹಿತಿ ಕೊಡಿ. ಯಾಕೆ ಅಂತಂದರೆ ಒಬ್ಬ ಮುಗ್ಧ ಅಮಾಯಕ ಆಂಜನೇಯಮೂರ್ತಿ ಮೇಲೆ ಇವತ್ತಿನವರೆಗೂ ಕೂಡ ಒಂದು ಸಣ್ಣ ಪಿಟಿ ಕೇಸ್ ಇಲ್ಲ. ಅಂಥ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದಾನೆ ಅನ್ನುವಂಥ ಆರೋಪವನ್ನು ಹೊರಿಸಿ 126 ಅಡಿನಲ್ಲಿ ನೀವು ಪ್ರಕರಣ ದಾಖಲಿಸಿ ತಗೊಂಡೋಗಿ SP ಹತ್ರ ಬಿಟ್ಟರೆ ಅಥವಾ ಒಪ್ಕೊಳ್ಳೋಕ್ಕಾಗತ್ತಾ? ಇವತ್ತು ಕೈ ಬೆರಳಿನಲ್ಲಿ ಒಂದು ಫೋನನ್ನು ಇಲ್ಲಿ ಹಿಡ್ಕೊಂಡ್ರೆ ಈ ಕೈ ಬೆರಳ ತುದಿನಲ್ಲಿ ಜಗತ್ತಿನ ಜ್ಞಾನವನ್ನೆಲ್ಲ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಂಥ ದಿನಮಾನಗಳಲ್ಲಿ ಅವನ ಮೇಲೆ ಇಲ್ಲದೆ ಇರೋ ಆರೋಪಗಳನ್ನ ಹಾಕಿಬಿಟ್ರೆ ಒಪ್ಕೊಳ್ತಾನೆ ಆಂಜನೇಯಮೂರ್ತಿ? ಒಪ್ಕೊಳ್ಳಿಲ್ಲ. ಚಿಕ್ಕನರಸಿಂಹಯ್ಯನವ್ರ ಮೇಲೇ ಅವರ ಕರ್ತವ್ಯ ಲೋಪ, ರಾಜಕೀಯ ಪಿತೂರಿಗೆ ಒಳಗಾಗಿ ಮಾಡಿರುವಂತಹ ಒಂದು ದ್ರೋಹದ ಕೆಲಸ, ಅಧಿಕಾರ ದುರುಪಯೋಗ, ಇದೆಲ್ಲವನ್ನೂ ಕೂಡ ಸೇರಿಸಿ ಒಂದು ದೂರನ್ನು ಸಿದ್ಧಪಡಿಸಿ ಚಿಕ್ಕನರಸಿಂಹಯ್ಯನವ್ರ ಮೇಲೇ SP ಅವರಿಗೆ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಮಾನವ ಹಕ್ಕುಗಳ ದಮನ ಇದು. ನನ್ನ ಕರ್ತವ್ಯಕ್ಕೆ ಅಡ್ಡಿ, ಹಿಂಗೆ ಪೊಲೀಸ್ನವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ನೀವು ಸೆಕ್ಷನ್ ಹಾಕ್ತೀರಿ, ಅದೇ ರೀತಿ ಒಂದು ಹಾಲು ಒಕ್ಕೂಟದ ಕಾರ್ಯದರ್ಶಿಯಾಗಿ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಿದ್ದೀನಿ, ನನ್ನ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸಿದ್ದೀರಿ. ಸಹಜವಾದಂತಹ ಸಾಂವಿಧಾನಿಕವಾದಂತಹ ಬದುಕುವ ಹಕ್ಕನ್ನು ನನ್ನನ್ನು ಕಸ್ಕೊಳ್ಳೋದಕ್ಕೆ, ನನ್ನನ್ನು ದಮನ ಮಾಡೋದಕ್ಕೆ, ನನ್ನ ಬಾಯಿ ಮುಚ್ಚೋದಕ್ಕೆ, ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಡಿಯೋದಕ್ಕೆ ಪ್ರಯತ್ನ ಮಾಡಿದಿರಿ ಅಂತ ಚಿಕ್ಕನರಸಿಂಹಯ್ಯನವ್ರ ಮೇಲೆ ಈಗ ಪ್ರಕರಣವನ್ನು ತಗೊಂಡು ಕೋರ್ಟ್ಗೆ ಹೋಗಿದ್ದಾನೆ. ಜಡ್ಜ್ಗಳು ಇಂಥ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ನಿಲ್ಲಿಸಿ ಹೆಂಗೆ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ, ಹೆಂಗೆ ತಪ್ಪು ಮಾಡಿದ್ದಂಥ ಅಧಿಕಾರಿಗಳಿಗೆ ಹೆಂಗೆ ಚೀಮಾರಿ ಹಾಕಿ ಕಳಿಸ್ತಾರೆ ಅಂತ ನಾವು ಆನ್ಲೈನಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲೂ ಲೈವ್ ಆಗಿ ಬರ್ತಾ ಇದೆ ಇವತ್ತು. ಈಗ ನಾಳೆ ಬೆಳಗ್ಗೆ ಬಹುಶಃ ಜಡ್ಜು ಡೈರೆಕ್ಟಾಗಿ ಚಿಕ್ಕನರಸಿಂಹಯ್ಯನವ್ರನ್ನೇ ಕರಿಬೋದು ಕೋರ್ಟಿಗೆ, ಅಥವಾ ಚಿಕ್ಕನರಸಿಂಹಯ್ಯನವ್ರನ್ನ ಯಾಕೆ ಕರಿಬೇಕು? ಅವರ ವರಿಷ್ಠಾಧಿಕಾರಿಗಳನ್ನ ಕರೆಯೋಣ. ಯಾಕಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ದೂರು ಇವಾಗ ಚಿಕ್ಕನರಸಿಂಹಯ್ಯನವ್ರ ಮೇಲೆ ದೂರು ಯಾರಿಗೋಗಿದೆ? ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಅಂದರೆ SP ಅವ್ರಿಗೆ, ಮಾನ್ಯ SP ಅವ್ರಿಗೆ ಹೋಗಿದೆ, IG ಅವ್ರಿಗೆ ಹೋಗಿದೆ. IG ಮತ್ತು SP ಏನು ಕ್ರಮ ತಗೊಂಡ್ರು? ಸೊ ಹಾಗಾಗಿ ನಾನು ಚಿಕ್ಕನರಸಿಂಹಯ್ಯನವ್ರನ್ನ ಡೈರೆಕ್ಟ್ ಕರೆಯೋ ಬದಲು ವರಿಷ್ಠಾಧಿಕಾರಿಗಳನ್ನ ಕರೆಯೋಣ ಅಂತ SP ಅವ್ರನ್ನೋ IG ಅವ್ರನ್ನೋ ಕೋರ್ಟಿಗೆ ಕರಿಬೋದು, ಗೊತ್ತಿಲ್ಲ. ನಿಮ್ಮ ಮೇಲೆ ದೂರು, ನಿಮ್ಮ ಹತ್ರ ದೂರು ಬಂದಿದೆ, ನಿಮ್ಮ ಚಿಕ್ಕನರಸಿಂಹಯ್ಯ ತಪ್ಪು ಮಾಡಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ, ರಾಜಕೀಯ ಪ್ರೇರಣೆಗೊಳಗಾಗಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಒಬ್ಬ ಒಕ್ಕೂಟದ ಕಾರ್ಯದರ್ಶಿಗೆ, ಅವನ ಮಾನವ ಹಕ್ಕುಗಳನ್ನ ದಮನ ಮಾಡಿದ್ದಾರೆ ಅನ್ನೋ ಕಂಪ್ಲೇಂಟ್ ನಿಮಗೆ ಬಂದಿದೆ, ನೀವೇನು ಕ್ರಮ ತೊಗೊಂಡಿದ್ದೀರಾ ಅಂತ ಜಡ್ಜು SP ಅವರನ್ನು IG ಅವ್ರನ್ನ ಕರೆದು ಪ್ರಶ್ನೆ ಮಾಡ್ಬೋದು. ಒಬ್ಬ ಸಾಮಾನ್ಯ ASI ಮಾಡಿದಂಥ ಕೃತ್ಯಕ್ಕೆ ಕೋರ್ಟ್ ಮುಂದೆ SP ಮತ್ತೆ ಹೋಗಿ IG ನಿಂತ್ಕೊಂಡ್ರೆ ಚಿಕ್ಕನರಸಿಂಹಯ್ಯನವ್ರ ಗತಿ ಏನಾಗ್ಬೋದು? ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು. ಪಾಪ ಚಿಕ್ಕನರಸಿಂಹಯ್ಯ ಒಳ್ಳೆ ಮನುಷ್ಯರು, ದುಷ್ಟರಲ್ಲ, ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ. ರಿಟೈರ್ಡ್ ಆಗೋದಕ್ಕೆ ಇನ್ನೆರಡು ತಿಂಗಳಿದೆಯಂತೆ. ರಿಟೈರ್ಡ್ ಆಗುವಾಗೆ ಇನ್ನೆರಡು ತಿಂಗಳಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೇಸ್ಗಳು ಮೈ ಮೇಲೆ ಬಿದ್ದರೆ ಅವ್ರದ್ದು ಕ್ಲಿಯರೆನ್ಸ್ ಆಗುತ್ತಾ? ನಾಳೆ ರಿಟೈರ್ಡ್ದು ಪೆನ್ಷನ್ ಕ್ಲಿಯರ್ ಆಗುತ್ತಾ? ಅವ್ರದ್ದು ಸೆಟಲ್ಮೆಂಟ್ ಆಗುತ್ತಾ? ಬೇಕಿತ್ತಾ ಇದು?
ಪೊಲೀಸ್ನವ್ರಿಗೆ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಪ್ರೀತಿ ಇದೆ. ಯಾಕಂದ್ರೆ ನನ್ನ ಕುಟುಂಬದಲ್ಲೂ ಕೂಡ ಇಬ್ಬರು ಪೊಲೀಸ್ನವರಿದ್ದರು. ಇಬ್ಬರು ಈಗ ಮೊನ್ನೆ ಇತ್ತೀಚೆಗಷ್ಟೇ ತೀರ್ಕೊಂಡ್ರು. ಯಾರು? ನನ್ನ ಮಾವಂದರು, ಸ್ವಂತ ನನ್ನ ಅಮ್ಮನ ತಮ್ಮಂದರು ಇಬ್ಬರು ಪೊಲೀಸ್ನವರಿದ್ದರು ನನ್ನ ಕುಟುಂಬದಲ್ಲಿ. ಒಬ್ಬರು ರಿಸೈನ್ ಮಾಡಿ ಬಂದಿದ್ದರು, ಇನ್ನೊಬ್ಬರು ರಿಟೈರ್ಡ್ ಆದರು. ಪೊಲೀಸ್ನವ್ರ ಬಗ್ಗೆ ನನಗೆ ತುಂಬ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಅವರಿಲ್ಲದೆ ಈ ಸಮಾಜ ಇಲ್ಲ. ನೀವು ಕೇವಲ ಯಾರೋ ಒಬ್ಬ ರಾಜಕಾರಣಿ ಹೇಳ್ತಾನೆ ಅನ್ನುವಂಥ ಮಾತಿಗೆ ಕಟ್ಟಿಬಿದ್ದು ನೀವು ಕರ್ತವ್ಯ ಲೋಪವನ್ನು ಮಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದೊಂದು ಫೈಲನ್ನು ನಿಮಗೆ ತೋರಿಸ್ಬಿಡ್ತೀನಿ ನಾನು. ನೆಲಮಂಗಲದ ಶಾಸಕರ ಬಲವಂತಕ್ಕೆ, ಅವರ ಅಧಿಕಾರದ ಮದಕ್ಕೆ ಒಳಗಾಗಿ ನೀವು ತಪ್ಪು ಮಾಡಿದ್ರೆ ನೀವೇನೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಫೈಲನ್ನು ನಿಮಗೆ ತೋರಿಸ್ತೀನಿ. ನೆಲಮಂಗಲ ಪೊಲೀಸ್ ಕಾಣ್ತಾ ಇದೆಯಾ? ಇದನ್ನು ದಯವಿಟ್ಟು ತೋರಿಸಿ. ನೆಲಮಂಗಲ ಪೊಲೀಸ್ ಅಂತ ಫೈಲ್ ಹೆಡ್ಡಿಂಗ್ ಹಾಕಿದ್ದೀನಿ. ನೆಲಮಂಗಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಫೈಲ್ ಇದು. ಇದರೊಳಗಡೆ ದಾಖಲೆಗಳಿದ್ದಾವೆ. ಈ ನೆಲಮಂಗಲ ಪೊಲೀಸ್ ಅಂತ ಒಂದು ಫೈಲ್ ಇಟ್ಟಿದ್ದೀನಿ ನಾನು. ಕೇವಲ ಒಂದು ತಿಂಗಳಿಂದ ಕಾರ್ಯಾಚರಣೆಗಿಳಿದು ನಾನು ಕಲೆಕ್ಟ್ ಮಾಡ್ತಾ ಇರುವಂತಹ ದಾಖಲೆಗಳಿವು. ಒಳ್ಳೆ ಪೊಲೀಸ್ನವ್ರ ಬಗ್ಗೆ ಅಲ್ಲ, ಯಾರು ನೆಲಮಂಗಲ ಶಾಸಕರ ಒತ್ತಡಕ್ಕೆ ಒಳಗಾಗಿ ಯಾವ ಅಮಾಯಕರಿಗೆ ಎಲ್ಲೆಲ್ಲಿ ಏನೇನು ತೊಂದರೆ ಕೊಟ್ಟಿದ್ದಾರೆ, ಆ ಪ್ರಕರಣಗಳೇನು, ಅದೆಲ್ಲವನ್ನು ತಗೊಂಡು ನಿಜವಾದಂಥ ಒಬ್ಬ ಭಾರತದ ಸತ್ಪ್ರಜೆಯಾಗಿ ನೊಂದಂಥವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ನನ್ನ ವೈಯಕ್ತಿಕವಾಗಿ ನಾನು ಮುಂದುವರಿಸೋದಕ್ಕೆ ಈ ಫೈಲನ್ನು ಓಪನ್ ಮಾಡಿದ್ದೀನಿ. ಈಗ ಆಂಜನೇಯಮೂರ್ತಿಯವರು ಏನು ಮಾಡ್ತಾ ಇದ್ದಾರಲ್ಲ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಪೊಲೀಸ್ನವರಲ್ಲಿ ಕೈ ಮುಗಿದು ಕೇಳೋದು, ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇರೋದ್ರಿಂದ ನಿಮ್ಮ ಖಾಕಿ ಬಟ್ಟೆ ನಿಷ್ಠವಾಗಿ ರಾಜಕಾರಣಿ ಇವತ್ತು ಬರ್ತಾನೆ ನಾಳೆ ಹೋಗ್ತಾನೆ, ಯಾವನು ಶಾಶ್ವತ ಅಲ್ಲ. ನೀವು 35 ವರ್ಷ ಅಂದರೆ ನಿಮ್ಮ 65 ವರ್ಷಗಳವರೆಗೂ ಕೂಡ 60 ವರ್ಷಗಳವರೆಗೂ ಕೂಡ ನೀವು ಸರ್ವಿಸ್ನಲ್ಲಿ ಇರಬೇಕಾದವರು. ನೀವು ಯಾರಿಗೆ ಡೊಗ್ಗಿ ಸಲ ಮಾಡಬೇಕು? ಟ್ರಾನ್ಸ್ಫರ್ ಮಾಡಿಸ್ತಾರಾ? ಇಟ್ಸ್ ಬೈ ಫುಟ್ ಅನ್ನಿ ಹೋಗ್ತಾ ಇರಿ. ಎಲ್ಲೋದ್ರೂ ಜನರ ಕೆಲಸನೇ ಮಾಡೋದು, ಎಲ್ಲೋದ್ರೂ ಸರ್ಕಾರಿ ಸಂಬಳ ಸಿಗುತ್ತೆ. ಯಾಕೆ ರಾಜಕಾರಣಿಗಳಿಗೆ ಡೊಗ್ಗಿ ಸಲ ಮಾಡಿಕೊಂಡು ಸಾಮಾನ್ಯ ಅಮಾಯಕರಿಗೆ ನೋವು ಕೊಟ್ಕೊಂಡು ಕೊನೆಗೆ ಯಾರಾದೊಬ್ರು ಚಾಲೆಂಜ್ ಮಾಡಿದಾಗ ಹಿಂಗೆ ಯಾಕೆ ನಿಂತ್ಕೋಬೇಕು? ನೆಲಮಂಗಲ ತಾಲೂಕಿನ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಹ್ಯೂಮನ್ ರೈಟ್ಸ್ ಅಲ್ಲಿ ಪ್ರಕರಣಕ್ಕೆ ಒಳಗಾಗಿದ್ದಾರೆ, ಎಲ್ಲೆಲ್ಲಿ ಎನ್ಕ್ವೈರಿಗಳು ನಡೀತಾ ಇದ್ದಾವೆ, ಹೆಂಗೆ ಕಾಡಿ ಬೇಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಅನ್ನೋದನ್ನು ಹಿಸ್ಟ್ರಿಗಳನ್ನು ತೆಗಿಲ್ಲ. ಇದರೊಳಗಡೆ ಇರೋದನ್ನೆಲ್ಲ ಒಂದೊಂದಾಗಿ ಪೇಜ್ ನಂಬರ್ ಸಮೇತ ಇದಕ್ಕೆ ಟೈಮ್ ಬರುತ್ತೆ, ಎಲ್ಲ ಹೇಳ್ತೀನಿ. ಒಂದೊಂದಾಗಿ ದಾಖಲೆಗಳನ್ನ ಕೊಡ್ತೀನಿ. ನಾನು ಕೇಳ್ಕೊಳ್ಳೋದು ಅದಕ್ಕೆ, ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ಕರ್ತವ್ಯನ ನೀವು ಮಾಡಿ. ಇನ್ನೂ ಉಳಿದಂಥ ಸುಮಾರು 30ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಏನೇನು ಭ್ರಷ್ಟಾಚಾರಗಳು, ಶಾಸಕರು ಹೇಳಿದ್ರು ಅಂತ ಅವ್ರಿಗೆ ಕೊಡುಗೆ, ಶಾಸಕರು ಹೇಳಿದ್ರು ಅಂತ ಇವ್ರಿಗೆ ಕೊಡುಗೆ, ಶಾಸಕರು ಹೇಳಿದ್ರು ಅಂತ ಅವ್ರಿಗೆ, ಬೇರೆಯವ್ರು ಕೊಡಲ್ಲ ಅಂದವ್ರಿಗೆಲ್ಲ ಏನು ಗತಿ ಆಗುತ್ತೆ ಅನ್ನುವಂಥ ದಾಖಲೆಗಳನ್ನು ಮುಂದಿನ ದಿವಸದ ವಿಡಿಯೋಗಳಲ್ಲಿ ನಾನು ನಿಮ್ಮ ಮುಂದೆ ಕೊಡ್ತೀನಿ. ಈಗ ಅಯ್ಯೋ ಪಾಪ ಚಿಕ್ಕ ನರಸಿಂಹಯ್ಯ ಅನ್ನೋಂಗೆ ಆಯ್ತಲ್ಲ ಅನ್ನುವಂತಹ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಪೊಲೀಸ್ನವರು ಕೂಡ ಎಚ್ಚರಿಕೆ ವಹಿಸಿ, ನಾಗರಿಕರು ಕೂಡ ಧೈರ್ಯವಾಗಿರಿ. ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಮಾಧ್ಯಮವನ್ನು ಸಂಪರ್ಕಿಸಿ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಭರವಸೆಯನ್ನು ನೀಡ್ತಾ ಇದ್ದೀವಿ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್.